ರೀಸೆಂಟ್ ಆಗಿ ನಮ್ಮ ನೇಬರಿಂಗ್ ಕಂಟ್ರಿ ಬಾಂಗ್ಲಾದೇಶಲ್ಲಿ ಒಂದು ಹರ್ನಾಂಡಸ್ ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಪೂರ್ತಿ ಸೌತ್ ಏಷ್ಯಾನೇ ಅಟ್ರಾಕ್ಟ್ ಮಾಡಿದೆ. ಒಂದು ಹಿಂದೂ ಡೆತ್, ಒಂದು ಹರ್ನಾಂಡಸ್ ಡೆತ್ ಒಂದು ಸೀರಿಯಸ್ ಕ್ವಶನ್ ಮುಂದೆ ಬಂದಿದೆ. ಇವಾಗ ನಮಗೆ ಲಾ ಇಂಪಾರ್ಟೆಂಟಾ ಇಲ್ಲ ಆಕ್ಟಿವ್ ಮಾಬ್ ಜಸ್ಟಿಸ್ ಇಂಪಾರ್ಟೆಂಟಾ ಅಂತ. ಈ ಇನ್ಸಿಡೆಂಟ್ ಎಲ್ಲಾಯ್ತು, ಹೇಗಾಯ್ತು, ಯಾರು ಮಾಡಿದ್ದು ಮತ್ತೆ ಯಾರ ಮೇಲಾಗಿದ್ದು, ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮತ್ತು ಶೇರ್ ಮಾಡಿ. ಹಾಗೇನೆ ನಿಮಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನಿದೆ ಕಂಪ್ಲೀಟ್ ವಿಡಿಯೋ ನೋಡಾದ್ಮೇಲೆ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಗೇನಾದ್ರು ಅನ್ಬೇಕು, ಹೇಳ್ಬೇಕು, ಇಲ್ಲ ನಿಮ್ಗೇನಾದ್ರು ಸಜೆಸ್ಟ್ ಮಾಡಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ಮುಂದೆ ಹೋಗೋಣ. ಈ ಇನ್ಸಿಡೆಂಟ್ ನಡೆದಿದ್ದು ಎಲ್ಲಿ ಅಂತಂದ್ರೆ ಬಾಂಗ್ಲಾದೇಶಿನ ಮೈನ್ಮೆನ್ ಸಿಂಗ್ ಅನ್ನೋ ಡಿಸ್ಟ್ರಿಕ್ಟ್ ನಲ್ಲಿ ಒಂದು 27 ವಯಸ್ಸು ಹುಡುಗ, ಅವನ ಹೆಸರು ದೀಪ್ ಚಂದ್ರ ದಾಸ್ ಅಂತ. ಈ ಹುಡುಗ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನ ಮೇಲೆ ಒಂದು ಅಕ್ವಸಿಷನ್ ಇರುತ್ತೆ. ಏನಂತಂದ್ರೆ ಅವನು ಒಂದು ರಿಲಿಜನ್ ನ ಇನ್ಸಲ್ಟ್ ಮಾಡಿದಾನಂತ. ಈ ರಿಲಿಜನ್ ಮೇಲೆ ಇನ್ಸಲ್ಟ್ ಮಾಡಿದಾನಂತ ಗೊತ್ತಾದ್ಮೇಲೆ ಈ ರೂಮರ್ನ ಇಟ್ಕೊಂಡು ಒಂದು ಮಾಬ್ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಅವನ್ನ ಅಲ್ಲೇ ಹೊಡೆದಿ ಸಾಯಿಸ್ಬಿಡ್ತಾರೆ. ಪಾಪ ಮನುಷ್ಯನ ಅಲ್ಲೇ ಸತ್ತೋಗ್ಬಿಡ್ತಾನೆ ಆ ಮನುಷ್ಯ. ಈ ಮಾಬ್ ಅವರು ಅವನ್ನ ಚಂದ್ರದಾಸ್ ಒಂದು ವ್ಯಕ್ತಿನ ಹೊಡೆದಿ ಸಾಯಿಸದಲ್ದೆ ಇದು ಇನ್ಸಿಡೆಂಟ್ ನ ಇನ್ನೂ ಭಯಾನಕವಾಗಿ, ಇನ್ನೂ ಒಂದು ಕ್ರೂರವಾಗಿ ಕನ್ವರ್ಟ್ ಮಾಡ್ತಾರೆ. ಹೇಗೆ ಅಂತಂದ್ರೆ ಆ ಮನುಷ್ಯನ ಹೊಡೆದಿ ಸಾಯಿಸದಲ್ದೆ ಆ ಮನುಷ್ಯನ ಒಂದು ಮರಕ್ಕೆ ನೇತಾಕಿ ಒಂದು ಹೈವೇ ಮೇಲೆ ಅಲ್ಲೇ ಪಾಪ ಅವನ್ನ ಸುಟ್ಟು ಹಾಕ್ಬಿಡ್ತಾರೆ. ಆ ಸತ್ತಿರೋ ಮನುಷ್ಯನ ಸುಟ್ಟಾಕಿ ಅವರ ಆಕ್ರೋಶವನ್ನ ತೀರಿಸ್ಕೊಂತಾರೆ. ಒಂದು ರಿಯಾಲಿಟಿ ಚೆಕ್ ನೋಡಕ್ ಹೋದ್ರೆ ಈ ರಿಯಾಲಿಟಿ ಚೆಕ್ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಒಂದು ಅಥಾರಿಟೀಸ್ ಮತ್ತು ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಇವ್ರ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈ ದೀಪ್ ದಾಸ್ ಏನ್ ಇನ್ಸಲ್ಟ್ ಮಾಡಿದಾನೆ ಆ ರಿಲಿಜನ್ಗೆ ಅಂತ ಹೇಳುದು, ಆ ಇನ್ಸಲ್ಟ್ ಬಗ್ಗೆ ಯಾವುದೇ ಒಂದು ಎವಿಡೆನ್ಸ್ ಪ್ರೂಫ್ ಸಿಕ್ಕಿಲ್ಲ ಅವ್ರಿಗೆ. ಯಾವ್ದೋ ಒಂದು ಚಿಕ್ಕ ರೂಮರ್ಸ್ ಆ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ನಡೆದ ಮೇಲೆ ಆ ಒಂದು ರೂಮರ್ಸ್ ಇಂದ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಈ ದೀಪ್ ದಾಸ್ ಅನ್ನೋ ವ್ಯಕ್ತಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಒಂದು ಕೆಲಸ ಮಾಡ್ತಿರ್ತಾನೆ. ಈ ಮೈನ್ ಸಿಂಗ್ ಅಂತ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಎವಿಡೆನ್ಸ್ ಇಲ್ಲ, ಲಾ ಫಾಲೋ ಮಾಡಿಲ್ಲ. ಈ ಮಾಬೆ ಒಂದು ಜಡ್ಜ್ ಆಗಿ ಒಂದು ಪನಿಷ್ಮೆಂಟ್ ಕೊಟ್ಟಿರೋದು. ಇದೊಂದು ಭಯಾನಕ ಸಿಚುವೇಶನ್. ಈ ಸಿಚುವೇಶನ್ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಒಂದು ಲಾ ಒಂದು ವೀಕ್ ಆಗುತ್ತೆ, ಮಾಬ್ ಈ ತರ ಒಂದು ಸ್ಟ್ರಾಂಗ್ ಆಗುತ್ತೆ. ಕಾಂಟೆಕ್ಸ್ಟ್ ಆಫ್ ಪಾಲಿಟಿಕ್ಸ್ ನೋಡಕ್ ಹೋದ್ರೆ ಇದೊಂದು ಇನ್ಸಿಡೆಂಟ್ ಯಾಕೆ ಇಂಪಾರ್ಟೆಂಟ್, ಬಾಂಗ್ಲಾದೇಶಲ್ಲಿ ಆಗ್ಲೇ ಒಂದು ಪ್ರೊಟೆಸ್ಟ್ ಒಂದು ಮಾತುಗಳು ನಡೀತಾ ಇತ್ತು. ಎಸ್ಪೆಷಲಿ ಶರೀಫ್ ಉಸ್ಮಾನ್ ಡೆತ್ ಆದ್ಮೇಲೆ ಆಲ್ರೆಡಿ ಬಾಂಗ್ಲಾದೇಶಲ್ಲಿ ತುಂಬಾ ಟೆನ್ಷನ್ ಇರೋ ಸಮಯದಲ್ಲಿ ಈ ತರ ಕಮ್ಯುನಲ್ ಟೆನ್ಷನ್ ಮಿಕ್ಸ್ ಆದ್ರೆ ಒಂದು ತುಂಬಾ ಬೇಗನೆ ಒಂದು ಭಯಾನಕ ವೈಲೆಂಟ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಸಿಂಗಲ್ ಪರ್ಸನ್ ಸ್ಟೋರಿ ಅಲ್ಲ, ಇದು ಒಂದು ಸಿಸ್ಟಮ್ ಫೇಲ್ಯೂರ್ ನ ಸ್ಟೋರಿ. ಕರೆಂಟ್ ಸ್ಟೇಟಸ್ ನೋಡಕ್ ಹೋದ್ರೆ ಬಾಂಗ್ಲಾದೇಶ್ ಗವರ್ಮೆಂಟ್ ಅವ್ರು ಏನ್ ಆಕ್ಷನ್ ತಗೊಂಡಿದ್ದಾರೆ, ಬಾಂಗ್ಲಾದೇಶ್ ಗವರ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದೊಂದು ಕಿಲ್ಲಿಂಗ್ ನ, ಈ ಮಾಬ್ ಜಸ್ಟಿಸ್ ಕಿಲ್ಲಿಂಗ್ ನ ಒಂದು ಸ್ಟ್ರಾಂಗ್ಲಿ ಕಂಡೆಮ್ ಮಾಡ್ತಿದ್ದಾರೆ. ಅವರ ಒಂದು ಚೀಫ್ ಅಡ್ವೈಸರ್ ಮೊಹಮ್ಮದ್ ಯೂನಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಏನ್ ಹೇಳಿದ್ದು ಅಂದ್ರೆ ಅವರು ಇದೊಂಥರ ಒಂದು ಜಸ್ಟಿಸ್, ಈ ತರ ಮಾಬ್ ಪನಿಷ್ಮೆಂಟ್ಸ್ ನಮ್ಮ ದೇಶದಲ್ಲಿ ಒಂಚೂರು ಜಾಗ ಇಲ್ಲ, ಈ ತರ ಒಂದು ಸಿಚುವೇಶನ್ ಆಗ್ಲೇಬಾರ್ದು ಅಂತ ಈ ರ್ಯಾಪಿಡ್ ಫೋರ್ಸ್ ಮತ್ತೆ ಇದೊಂದು ಅಥಾರಿಟೀಸ್ ಅವರು ಸುಮಾರು 12 ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಕರೆಂಟ್ ಸಿಚುವೇಶನ್, ಇದು ಕರೆಂಟ್ ಸ್ಟೇಟಸ್. ಇವಾಗವರೆಗೂ ನಮ್ಮ ಇಂಡಿಯಾದ ಒಂದು ರೆಸ್ಪಾನ್ಸ್ ಆಕ್ಷನ್ ಏನಿತ್ತು ಅಂತ ನೋಡಕ್ ಹೋದ್ರೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ರಣದೀಪ್ ಜೈಸ್ವಾಲ್ ಅವರು ಹೇಳಿದ್ದೇನೆಂದ್ರೆ ಇದೊಂದು ಇನ್ಸಿಡೆಂಟ್ ತುಂಬಾ ಹರ್ನಾಂಡಸ್ ಮತ್ತು ಬಾರ್ಬರಿಕ್ ಆಗಿತ್ತು. ಈ ತರ ಇನ್ಸಿಡೆಂಟ್ ಯಾವತ್ತು ನಡೀಲೂಬಾರ್ದು ಅಂತ ಮತ್ತೆ ನಮ್ಮ ಇಂಡಿಯಾದವರು ಒಂದು ಚಿತಾವಣೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶ್ ಗೌರ್ಮೆಂಟ್ ಅವ್ರಿಗೆ. ಏನಂತಂದ್ರೆ ಅಲ್ಲಿರೋ ಮೈನಾರಿಟೀಸ್, ಅಲ್ಲಿರೋ ಹಿಂದೂ ಮೈನಾರಿಟೀಸ್ ಅವ್ರಿಗೆ ಪ್ಲೀಸ್ ಸೇಫ್ಟಿ ಕೊಡಿ, ಎನ್ಶೋರ್ ಮಾಡಿ ಅವರು ಸೇಫ್ ಆಗಿದ್ದಾರೆ ಅಂತ. ಮತ್ತೆ ಆ ಕಲ್ಪ್ರಿಟ್ ನ ಪನಿಷ್ ಆಗ್ಲೇಬೇಕು, ಅರೆಸ್ಟ್ ಮಾಡ್ಲೇಬೇಕು, ಅವ್ರಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಜಸ್ಟಿಸ್ ಪ್ರಕಾರ, ಲಾ ಪ್ರಕಾರ ಕೊಡ್ಲೇಬೇಕು ಅಂತ. ಕನ್ಕ್ಲೂಷನ್ ನೋಡಕ್ ಹೋದ್ರೆ ಈ ಮೇನ್ ಇಶ್ಯೂ ಏನು, ಇದೊಂದು ಟಾಪಿಕ್ ರಿಲಿಜನ್ ವರ್ಸಸ್ ರಿಲಿಜನ್ ಅಲ್ಲ. ಈ ಟಾಪಿಕ್ ಕಂಟ್ರಿ ವರ್ಸಸ್ ಕಂಟ್ರಿನೂ ಅಲ್ಲ. ಈ ಟಾಪಿಕ್ ಕೋರ್ ಮಾಬ್ ವರ್ಸಸ್ ಲಾ. ಲಾ ವೀಕ್ ಆದ್ರೆ ಮಾಬ್ಗಳು ಸ್ಟ್ರಾಂಗ್ ಆಗ್ತವೆ, ಮಾಬ್ಗಳು ಸ್ಟ್ರಾಂಗ್ ಆದ್ರೆ ಇನ್ನೋಸೆಂಟ್ ಜನ ಬಲಿ ಆಗ್ತಾರೆ. ಈ ಕ್ರೌಡ್ಗೆ ಯಾರು ಕೊಟ್ಟಿದ್ದು ಪವರು, ಅವ್ರಿಗೆ ಯಾರು ಕೊಟ್ಟಿದ್ದು ಜಸ್ಟಿಸ್ ಕೊಡೋ ಪವರು. ಲಾ ಮುಂದೆ ಲಾಗಿಂತ ಸ್ಟ್ರಾಂಗ್ ಇನ್ಯಾವುದು ಇಲ್ಲ. ಹ್ಯೂಮನ್ ಲೈಫ್ ಎಲ್ಲ ರಿಲಿಜನ್ಗಿಂತ ತುಂಬಾ ಇಂಪಾರ್ಟೆಂಟ್. ಪೀಸ್ ಇರಬೇಕು ಅಂದ್ರೆ ಲಾ ಸ್ಟ್ರಾಂಗ್ ಆಗಬೇಕು. ಲಾ ಸ್ಟ್ರಾಂಗ್ ಆದ್ರೆ ಈ ಮಾಬ್ಗಳೆಲ್ಲ ಮಾಯ ಆಗ್ತವೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಲೈಕು ಶೇರು ಮಾಡೋದು ಮರಿಬೇಡಿ. ನಾನು ನಿಮ್ ಜಗನ್ ಸಿಂಗ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ, ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಈ ತರ ಇನ್ಸಿಡೆಂಟ್ಸ್ಗಳಿಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ರೀಫ್ ಆಗಿ.
ಬನ್ನಿ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.